ಒಂದು ದಿನ ಒಬ್ಬ ಹುಡುಗ ತನ್ನ ತಂದೆಯ ಹತ್ತಿರ ಕೇಳ್ತಾನೆ, ಅಪ್ಪ, ನನ್ನ ಜೀವನದ ಮಹತ್ವ ಏನು? ಆಗ ತಂದೆ ಹೇಳ್ತಾರೆ, ಮಗ, ನೀನು ನಿಜವಾಗ್ಲೂ ನಿನ್ನ ಜೀವನದ ಮಹತ್ವ ತಿಳಿಬೇಕು ಅಂದರೆ ನಾನು ನಿನಗೊಂದು ಕಲ್ಲು ಕೊಡುತ್ತೇನೆ. ಅದನ್ನು ತೆಗೆದುಕೊಂಡು ಮಾರ್ಕೆಟಿಗೆ ಹೋಗು. ಯಾರಾದರೂ ಇದರ ಬೆಲೆ ಎಷ್ಟು ಅಂತ ಕೇಳಿದರೆ ನೀನು ಏನೂ ಹೇಳಬೇಡ. ನಿನ್ನ 2 ಬೆರಳನ್ನು ತೋರಿಸು ಸಾಕು. ಆ ಹುಡುಗ ಮಾರ್ಕೆಟ್ಗೆ ಹೋಗ್ತಾನೆ. ತುಂಬ ಹೊತ್ತು ಸುಮ್ಮನೆ ಹಾಗೇ ಕುಳಿತುಕೊಳ್ತಾನೆ. ತುಂಬ ಹೊತ್ತಾದ ಮೇಲೆ ಒಬ್ಬಳು ವಯಸ್ಸಾದ ಮಹಿಳೆ ಅಲ್ಲಿಗೆ ಬರ್ತಾಳೆ ಮತ್ತು ಆ ಕಲ್ಲಿನ ಬೆಲೆ ಎಷ್ಟು ಅಂತ ಕೇಳ್ತಾಳೆ. ಆ ಹುಡುಗ ಏನೂ ಮಾತನಾಡದೆ ಸುಮ್ಮನೆ ಕೂತ್ಕೊಳ್ತಾನೆ ಮತ್ತು ಅವನ 2 ಬೆರಳನ್ನು ತೋರಿಸ್ತಾನೆ. ಆಗ ಆ ವಯಸ್ಸಾದ ಮಹಿಳೆ, 200 ರೂಪಾಯಿಯಾ? ಸರಿ, ಈ ಕಲ್ಲನ್ನು ನಾನು ಖರೀದಿಸ್ತೇನೆ ಅಂತ ಹೇಳ್ತಾಳೆ. ಆ ಹುಡುಗನಿಗೆ ಆಶ್ಚರ್ಯವಾಗುತ್ತೆ. ಈ ಕಲ್ಲಿನ ಬೆಲೆ 200 ರೂಪಾಯಿಯಾ? ಇಂತಹ ಕಲ್ಲು ಎಲ್ಲಿ ಬೇಕಾದರೂ ಸಿಗುತ್ತೆ, ಆದರೆ ಈ ಕಲ್ಲಿನ ಬೆಲೆ 200 ರೂಪಾಯಿಯಾ ಅಂತ ಅವನು ತಕ್ಷಣ ತನ್ನ ಅಪ್ಪನ ಹತ್ರ ಹೋಗ್ತಾನೆ. ಅಪ್ಪ, ನನಗೆ ಮಾರ್ಕೆಟ್ನಲ್ಲಿ ಒಬ್ಬಳು ವಯಸ್ಸಾದ ಮಹಿಳೆ ಸಿಕ್ಕಿದ್ಲು. ಅವಳು ಈ ಕಲ್ಲಿಗೆ 200 ರೂಪಾಯಿ ಕೊಡುವುದಕ್ಕೆ ತಯಾರಾಗಿದ್ಲು. ಆಗ ಅಪ್ಪ ಹೇಳ್ತಾರೆ, ಈ ಸಲ ಈ ಕಲ್ಲನ್ನು ನೀನು ಮ್ಯೂಸಿಯಂಗೆ ತೆಗೆದುಕೊಂಡು ಹೋಗು. ಅಲ್ಲಿ ಯಾರಾದರೂ ಇದರ ಬೆಲೆ ಕೇಳಿದರೆ ನೀನು ಏನೂ ಹೇಳಬೇಡ, ಬರೀ 2 ಬೆರಳನ್ನು ತೋರಿಸು. ಅಪ್ಪ ಹೇಳಿದ ಹಾಗೆ ಮಗ ಮ್ಯೂಸಿಯಂಗೆ ಹೋಗ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿಯ ಕಣ್ಣು ಈ ಕಲ್ಲಿನ ಮೇಲೆ ಬೀಳುತ್ತೆ. ಆ ವ್ಯಕ್ತಿ ಈ ಹುಡುಗನ ಬಳಿ ಬಂದು ಅದರ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಹುಡುಗ ಸುಮ್ಮನಿರ್ತಾನೆ ಹಾಗೂ ತನ್ನ 2 ಬೆರಳನ್ನು ತೋರಿಸ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, 20,000ನಾ? ಸರಿ, ನಾನು ಈ ಕಲ್ಲಿಗೆ 20,000 ಕೊಡೋದಕ್ಕೆ ತಯಾರಿದ್ದೇನೆ. ಈ ಕಲ್ಲು ನನಗೆ ಕೊಡು ಅಂತ ಹೇಳ್ತಾನೆ. ಆ ಹುಡುಗನಿಗೆ ಮತ್ತೆ ಶಾಕ್ ಆಯಿತು. ಅಲ್ಲಿಂದ ಹೋಗಿ ತನ್ನ ತಂದೆ ಹತ್ರ ಹೇಳ್ತಾನೆ, ಅಪ್ಪ, ಮ್ಯೂಸಿಯಂನಲ್ಲಿ ನನಗೆ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು. ಅವರು ಈ ಕಲ್ಲಿಗೆ 20,000 ಕೊಡೋದಕ್ಕೂ ತಯಾರಾಗಿದ್ದರು. ಆಗ ಅವನ ಅಪ್ಪ ಹೇಳ್ತಾರೆ, ಈಗ ನಾನು ನಿನ್ನನ್ನು ಕೊನೆಯ ಜಾಗಕ್ಕೆ ಕಳುಹಿಸುತ್ತೇನೆ. ಈಗ ನೀನು ಹೋಗಬೇಕಾಗಿರೋದು ಅಮೂಲ್ಯವಾದ ಕಲ್ಲುಗಳ ಅಂಗಡಿಗೆ. ಅಲ್ಲಿ ಕೂಡ ಯಾರಾದರೂ ಇದರ ಬೆಲೆ ಕೇಳಿದರೆ ಏನೂ ಹೇಳಬೇಡ, ಬರೀ 2 ಬೆರಳನ್ನು ತೋರಿಸು. ಆ ಹುಡುಗ ಬೇಗನೆ ಅಮೂಲ್ಯವಾದ ಕಲ್ಲುಗಳ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಒಂದು ಕೌಂಟರ್ ಹಿಂದೆ ನಿಂತಿರೋದನ್ನು ನೋಡ್ತಾನೆ. ಆ ವಯಸ್ಸಾದ ವ್ಯಕ್ತಿಯ ಕಣ್ಣು ಈ ಹುಡುಗನ ಹತ್ರ ಇದ್ದ ಕಲ್ಲಿನ ಮೇಲೆ ಬೀಳುತ್ತೆ. ಆ ವ್ಯಕ್ತಿಗೆ ಶಾಕ್ ಆಗುತ್ತೆ. ಆ ವ್ಯಕ್ತಿ ಕೌಂಟರಿಂದ ಹೊರಬರ್ತಾನೆ ಮತ್ತು ಆ ಹುಡುಗನ ಕೈಯಿಂದ ಆ ಕಲ್ಲನ್ನು ತೆಗಿತಾನೆ ಮತ್ತು ಹೇಳ್ತಾನೆ, ಅಯ್ಯೋ ದೇವರೇ, ಈ ಕಲ್ಲಿನ ಹುಡುಕಾಟದಿಂದ ನಾನು ನನ್ನ ಇಡೀ ಜೀವನ ಕಳೆದುಕೊಂಡೆ. ನಿನಗೆ ಎಲ್ಲಿಂದ ಸಿಕ್ತು ಈ ಕಲ್ಲು? ನಿನಗೆ ಎಲ್ಲಿಂದ ಸಿಕ್ತು ಈ ಕಲ್ಲು? ಇದರ ಬೆಲೆ ಎಷ್ಟು? ಈ ಕಲ್ಲಿಗೆ ನೀನು ಎಷ್ಟು ಹಣ ತೆಗೆಯುತ್ತೀಯಾ? ಆ ಹುಡುಗ ಇಲ್ಲೂ ಸುಮ್ಮನಾಗಿದ್ದ ಮತ್ತು ತನ್ನ 2 ಬೆರಳನ್ನು ಮಾತ್ರ ತೋರಿಸ್ತಾನೆ. ಆಗ ಆ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ, 2 ಲಕ್ಷನಾ? ಸರಿ, ನಿನಗೆ ನಾನು 2 ಲಕ್ಷ ಕೊಡುತ್ತೇನೆ. ದಯವಿಟ್ಟು ಈ ಕಲ್ಲನ್ನು ನನಗೆ ಕೊಡು. ಆ ಹುಡುಗನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅವನು ಆಶ್ಚರ್ಯಚಕಿತನಾಗುತ್ತಾನೆ. ಅವನು ತಕ್ಷಣ ತನ್ನ ತಂದೆ ಹತ್ರ ಹೋಗ್ತಾನೆ ಮತ್ತು ಹೇಳ್ತಾನೆ, ಅಪ್ಪ, ಅಲ್ಲಿದ್ದ ವಯಸ್ಸಾದ ವ್ಯಕ್ತಿ ಕಲ್ಲಿಗೆ 2 ಲಕ್ಷ ಕೊಡುವುದಕ್ಕೂ ತಯಾರಿದ್ದಾರೆ. ಇದೇ ಜೀವನ ಮಗು ಅಂತ ತಂದೆ ಹೇಳ್ತಾರೆ. ಇದರಿಂದ ನಿನಗೆ ಜೀವನದ ಮಹತ್ವ ಅರ್ಥ ಆಯಿತಾ? ನಿನ್ನ ಜೀವನದ ಮಹತ್ವ ನೀನು ನಿನ್ನನ್ನು ಎಲ್ಲಿ ಇಡ್ತೀಯಾ ಅನ್ನೋದರಲ್ಲಿ ಡಿಪೆಂಡ್ ಆಗುತ್ತೆ. ಅದು ನೀನೇ ತೀರ್ಮಾನಿಸಬೇಕು. ಏನಂದರೆ, ನೀನು ನಿನ್ನನ್ನು ಎಲ್ಲಿ ಇಡ್ತೀಯಾ ಅನ್ನೋದು. ನೀನು 200 ರೂಪಾಯಿ ಕಲ್ಲಾಗ್ತೀಯಾ ಅಥವಾ 2 ಲಕ್ಷ ಬೆಲೆ ಬಾಳುವ ಕಲ್ಲಾಗ್ತೀಯಾ ಅನ್ನೋದು ನಿನ್ನ ಕೈಯಲ್ಲೇ ಇದೆ. ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸುವವರು ತುಂಬ ಜನ ಇರ್ತಾರೆ. ಅವರಿಗೆ ನೀವೇ ಅಲ್ಲ. ಇನ್ನು ಕೆಲವರಿದ್ದಾರೆ, ಅವರು ನಿಮ್ಮನ್ನು ಬರೀ ಒಂದು ವಸ್ತುವಾಗಿ ನೋಡ್ತಾರೆ ಅಷ್ಟೇ. ಅವರಿಗೆ ನೀವು ಏನೂ ಅಲ್ಲ. ನಿಮ್ಮ ಜೀವನದ ಮಹತ್ವ ನಿಮ್ಮ ಕೈಯಲ್ಲೇ ಇದೆ. ಈ ಪುಟ್ಟ ಕಥೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.